ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 28ನೇ ಅಧ್ಯಾಯದಲ್ಲಿ 201ನೇ ಶ್ಲೋಕ. ಯಥಾ ಪ್ರತಿಜ್ಞಂ ಭ್ರಾತೃವ್ಯಾನ್ ರಣೇ ಮಮ ನಿಜಘ್ನುಷಃ ಕ್ವಾಧರ್ಮ ಕ್ಷತ್ರ ಜಾತೇಸ್ತು ತದ್ಧಾನೌ ಜೀವನಂ ನಹಿ. ಕುಂತಿದೇವಿ ಗಾಂಧಾರಿ ಭೀಮಸೇನ ದೇವರನ್ನ ಕೇಳ್ತಾರೆ, ಯಾಕೆ ಅಧರ್ಮ ಮಾರ್ಗದಿಂದ ನನ್ನ ಮಗ ದುರ್ಯೋಧನನ್ನ ಸಂಹಾರ ಮಾಡಿದಿ ಹಾಗೆ ಅಂತ. ಅದಕ್ಕೆ ಭೀಮಸೇನ ದೇವರು ಅವರ ಕೋಪವನ್ನ ಶಮನ ಮಾಡುವುದಕ್ಕಾಗಿ ನನಗೆ ಪ್ರಾಣ ರಕ್ಷಣೆ ಮಾಡಬೇಕಾದ ಪ್ರಸಂಗ ಬಂದೀತು ಮತ್ತು ಕೃಷ್ಣನ ಅವಹೇಳನ ಮಾಡಿದ ಅವನನ್ನ ಸಂಹಾರ ಮಾಡಬೇಕಾದ ಅನಿವಾರ್ಯ ಅಂತ 2 ಕಾರಣಗಳನ್ನ ಹೇಳಿದ್ರು. ಅದ್ರ ಮೇಲೆ ಒಂದು ಪ್ರಶ್ನೆ, ಪ್ರಾಣ ಭೀತಿ ಇತ್ತ ಭೀಮಸೇನ ದೇವರಿಗೆ ಹಾಗೆ ಅಂತ. ಯಾಕೆಂದ್ರೆ ಹಿಂದನೇ ಕೃಷ್ಣ ಹೇಳಿದ್ದ, ದೇವತೆಗಳಾಗಲಿ ಅಸುರರಾಗಲಿ ಧೃತರಾಷ್ಟ್ರ ನೀನಾಗಲಿ ಯಾರೂ ಕೂಡ ಭೀಮಸೇನ ದೇವರ ಶರೀರವನ್ನ ಏನು ಮಾಡ್ಲಿಕ್ಕಾಗೋದಿಲ್ಲ. ಅಚ್ಛೇದ್ಯ ಅಭೇದ್ಯ ಶರೀರ ಅದು, ವಜ್ರಕಾಯ ಅದು. ಹಾಗಿರುವಾಗ ಭೀಮಸೇನ ದೇವರಿಗೆ ಪ್ರಾಣಭೀತಿ ಇತ್ತು ಅಂದ್ರೆ ಅದೇನರ್ಥ ಹಾಗೆ ಅಂದ್ರೆ ಆಚಾರ್ಯರೇ ಹೇಳಿದ್ರು, ಕ್ಷತ್ರಿಯರಿಗೆ ಕೊಟ್ಟ ಮಾತನ್ನ ಪರಿಪಾಲನೆ ಮಾಡುವುದು ಅದು ಪ್ರಾಣ ಇದ್ದ ಹಾಗೆ ಅವರಿಗೆ. ಅದರಿಂದ ದ್ರೌಪದಿ ದೇವಿಯ ಅವಮಾನ ಆದಾಗ ತೊಡೆಯನ್ನು ಮುರಿದು ಸಂಹಾರ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ರು. ಅದಕ್ಕಾಗಿ ಭೀಮಸೇನ ದೇವರು ಹಾಗೆ ಮಾಡಿದೆ ಹಾಗೆಂತ ಹೇಳಿದ್ರು. ಇಲ್ಲಿ ಯಾವ ಅಧರ್ಮ ಇದೆ? ಕ್ವಚ ಅಧರ್ಮ ಕ್ಷತ್ರಜಾತೇಸ್ತು ತದ್ಧಾನೌ. ಕ್ಷತ್ರಿಯರಾಗಿ ಹುಟ್ಟಿದವರಿಗೆ ಕೊಟ್ಟ ಮಾತನ್ನ ಪರಿಪಾಲನೆ ಮಾಡುವುದು ರಕ್ಷಣೆಯೇ. ತದ್ಧಾನೌ, ಕೊಟ್ಟ ಮಾತನ್ನ ನಡೆಸಲಿಕ್ಕಾಗಿಲ್ಲ ಅಂದ್ರೆ ಜೀವಿತಂ ನಹಿ, ಅವರು ಬದುಕಿದಂತೇನೆ ಇಲ್ಲ ಅದು. ಅದರಿಂದ ಜೀವನಂತೂ ನಾಸ್ತಿಯೇವ. ಆ ಕಾರಣದಿಂದ ಪ್ರತಿಜ್ಞಾಹಾನಿ ಸಂದೇಹ ಏವ ಪ್ರಾಣ ಸಂದೇಹ ಇತ್ಯರ್ಥ. ಪ್ರತಿಜ್ಞಾ ಹಾನಿಯೇ ಅವರಿಗೆ ಪ್ರಾಣ ಸಂದೇಹ ಅಂತ ಇಷ್ಟು ಆಚಾರ್ಯರು ವಿವರಣೆಯನ್ನು ಕೊಟ್ಟರು. ಪಾಪಾನ ಶುದ್ಧ ಧರ್ಮೇನ ಹಂತವ್ಯ ಇತಿ ಚ ಶ್ರುತಿ ಅನ್ಯವತ್ ಪಾಪಹನನಂ ಪಾಪಯೇತ್ಯಾಹ ಹಿ ಶ್ರುತಿ ಅತೋ ಸುರಾನ್ ನೈಕೃತಿಕಾನ್ ನಿಕೃತ್ಯ ಘ್ನಂತಿ ದೇವತಾಃ. ಪ್ರತಿಜ್ಞಾ ವಿನಾಪಿ ಗದಾಯುದ್ಧೆ ಪಾಪಿಷ್ಠಸ್ಯ ನಾಭೇಃ ಅಧೋಹನನಂ ಅಪಾಪಯೈವ ಭವತಿ ಇತಿ ಶ್ರುತೇಃ ಅಸ್ತಿ ಇತ್ಯಾಹ. ಪಾಪ ಇತಿ ಅಂದ್ರೆ ಪ್ರತಿಜ್ಞಾ ಇಲ್ಲದೇ ಇದ್ದ ಪಕ್ಷದಲ್ಲೂ ಕೂಡ, ಅಮ್ಮ ಗಾಂಧಾರಿ ಪ್ರತಿಜ್ಞೆ ನಾನು ಮಾಡಿದ್ದೇನೆ, ಅಕಸ್ಮಾತ್ ಪ್ರತಿಜ್ಞಾ ಇಲ್ಲದೇನೆ ಪಾಪಿಷ್ಠರಾದವನ್ನ ನಾಭಿಯ ಕಳೆಭಾಗದಲ್ಲಿ ಕೊಂದು ಸಂಹಾರ ಮಾಡುವುದು ಅಧರ್ಮ ಅಲ್ಲ, ಅದು ಧರ್ಮವೇ ಹಾಗೆ ಅಂತ ವೇದಗಳೇ ಹೇಳ್ತಾ ಇದೆ. ನೋಡಿ, ಏನು ಮಾಡಬೇಕು ಏನು ಮಾಡಬಾರದು ಅದರಲ್ಲಿ ಯಾವುದು ಪ್ರಮಾಣ? ಶಾಸ್ತ್ರವೇ ಪ್ರಮಾಣ. ನಮ್ಮ ಮಾತು ನಿಮ್ಮ ಮಾತು ಯಾವುದು ಪ್ರಮಾಣ ಆಗೋದಿಲ್ಲ. ಅವ್ರು ಹೇಳಿದ್ರು ಇವರು ಹೇಳಿದ್ರು ಯಾವುದು ಪ್ರಮಾಣ ಆಗೋದಿಲ್ಲ. ದೇವರು ಹೇಳಬೇಕು, ಶಾಸ್ತ್ರ ದೇವರ ಆಜ್ಞಾರೂಪವಾಗಿರತಕ್ಕ ಶಾಸ್ತ್ರಗಳು ಹೇಳಬೇಕಷ್ಟೆ. ಅದರಿಂದ ವೇದವೇ ಹೇಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪಾಪಾಹ ಪಾಪಿಷ್ಟಾಹ ಶುದ್ಧ ಧರ್ಮೇನ ನ ಹಂತವ್ಯಾಹ. ಯಾರು ಪಾಪಿಷ್ಠರಾಗಿದ್ದಾರೆ ಅವರನ್ನ ಧರ್ಮ ಮಾರ್ಗದಲ್ಲಿ ಸಂಹಾರ ಮಾಡಬಾರದಂತೆ ಹಾಗೆ ಅಂತ ಶ್ರುತಿಯೇ ಇದೆ ಹಾಗೆ. ಅದರಿಂದ ಪಾಪಿಷ್ಠನಾದ ದುರ್ಯೋಧನನನ್ನ ಅಧರ್ಮ ಮಾರ್ಗದಲ್ಲಿ ಕೊಂದರೂ ಕೂಡ ಯಾವ ತಪ್ಪೂ ಇಲ್ಲ ಹಾಗೆ ಅಂತ ಭೀಮಸೇನ ದೇವರ ಅಭಿಪ್ರಾಯ. ವೇದವೇ ಹಾಗೆ ಹೇಳ್ತಾ ಇದೆ. ಕೇವಲಂ ಪಾಪಿಷ್ಠ ಧರ್ಮೇನ ಹನ್ಯತೆ ಚೇತ್ ತರ್ಹಿ ಹಂತು ಪಾಪಂ ಭವತಿ ಇತಿ ಶ್ರುತಿ ವದತಿ ಇತ್ಯಾಹ. ಪಾಪಿಷ್ಠರನ್ನು ಕೂಡ ಧರ್ಮ ಮಾರ್ಗದಲ್ಲೇ ಸಂಹಾರ ಮಾಡಬೇಕು ಅಂತ ಆದಾಗ ತರ್ಹಿ ಹಂತು ಪಾಪಂ ಭವತಿ
ಆ ರೀತಿಯಾಗಿ ಧರ್ಮ ಮಾರ್ಗದಲ್ಲೇ ಸಂಹಾರ ಮಾಡಬೇಕು ಅಂತ ಇದ್ರೆ ಯಾರು ಸಂಹಾರ ಮಾಡ್ತಾನೆ ನೋಡಿ ಅವನಿಗೂ ಕೂಡ ಪಾಪ ಬರುತ್ತದೆ ಅಂತ. ಅನ್ಯವತ್ ಪಾಪಹನನಂ ಪಾಪಯೇ ಇತ್ಯಾಹ ಶ್ರುತಿ. ಅದರಿಂದ ಧರ್ಮ ಮಾರ್ಗದಲ್ಲಿ ಇರುವವರನ್ನ ಧರ್ಮ ಮಾರ್ಗದಲ್ಲಿ ಸಂಹಾರ ಮಾಡತಕ್ಕದ್ದು ಯುದ್ಧದಲ್ಲಿ, ಸುಮ್ಮನೆ ಅಲ್ಲ. ಸಾಮಾನ್ಯ ಧರ್ಮ ಮಾರ್ಗದಲ್ಲಿ ಇರುವವರನ್ನ ಭೀಮಸೇನ ದೇವರು ಸಂಹಾರ ಮಾಡುವ ಪ್ರಸಕ್ತಿನೇ ಇರೋದಿಲ್ಲ. ಆದರೆ ಯಾರು ಅಧರ್ಮ ಮಾರ್ಗದಲ್ಲಿ ಇರ್ತಾರೆ, ಅವರನ್ನ ಅನುಸರಿಸಿ ಇರ್ತಾರೆ, ಅವರನ್ನ ಪಾಪ ಮಾರ್ಗದಲ್ಲೇ ಅಧರ್ಮ ಮಾರ್ಗದಲ್ಲೇ ಕೊಲ್ಲಬೇಕು ಅಂತ ವೇದವೇ ಹೇಳ್ತಾ ಇದೆ. ಅದರಿಂದ ಯಾವ ಅಕಸ್ಮಾತ್ ಮಾಡದೇ ಇದ್ರೆ, ಧರ್ಮ ಮಾರ್ಗದಲ್ಲಿ ಮಾಡದೇ ಇದ್ರೆ ಕೊಂದವರಿಗೆ ಪಾಪ ಅಂತ ಹೇಳ್ತಾ ಇದ್ದಾರೆ. ಯಾರು ಸಂಹಾರ ಮಾಡ್ತಾರಲ್ಲ ಅವರಿಗೆ ಪಾಪ ಬರುತ್ತದೆ ಅಂತ. ಅದರಿಂದ ಅಧರ್ಮ ಮಾರ್ಗದಲ್ಲಿ ಇರುವವರಿಗೆ ಅಧರ್ಮ ಮಾರ್ಗದಲ್ಲಿ ಕೊಲ್ಲುವುದೇ ಸರಿ. ಹಾಗೆ ಅಂತ. ಅನ್ಯತ್ ಪಾಪಹನನಾತ್ ಅನ್ಯತ್ ಧಾರ್ಮಿಕ ಹನನಂ ತದ್ವತ್ ಪಾಪಹನನಂ ಹರಿದ್ವೇಷಿ ಹನನಂ ಪಾಪಾಯೈ ಭವತಿ. ಅದು ಶ್ರುತಿಯ ಅಭಿಪ್ರಾಯ, ವೇದದ ಅಭಿಪ್ರಾಯ. ಅದು ಅಕಸ್ಮಾತ್ ಪಾಪ ಮಾಡಿದವರನ್ನು ಕೂಡ ಧರ್ಮ ಮಾರ್ಗದಲ್ಲೇ ಕೊಂದ್ರೆ ಆಗ ಪಾಪನೇ ಬರುತ್ತದೆ. ಹಾಗೆ ಅಂತ ವೇದದ ಅಭಿಪ್ರಾಯ. ಧಾರ್ಮಿಕೋ ಹಿ ಯಥಾ ಶುದ್ಧ ಧರ್ಮೇನ ಹನ್ಯತೆ ತಥಾ ಪಾಪಾನಾಮಪಿ ಶುದ್ಧ ಧರ್ಮೇನ ಹನನೆ ಪಾಪಂ ಸ್ಯಾತ್. ಧಾರ್ಮಿಕ ಯಾರು ಧರ್ಮ ಮಾರ್ಗದಲ್ಲಿ ಇದ್ದಾರೆ, ಶುದ್ಧ ಧರ್ಮದಲ್ಲಿ ಇದ್ದಾರೆ, ಅವರನ್ನ ಪಾಪಾನಾಮಪಿ ಶುದ್ಧ ಧರ್ಮೇನ ಹನನೆ ಪಾಪಂ ಸ್ಯಾತ್. ಅಂತವರನ್ನ ಧರ್ಮ ಮಾರ್ಗದಲ್ಲಿ ಕೊಲ್ಲಬೇಕು, ಪಾಪಿಷ್ಠರನ್ನ ಅಧರ್ಮ ಮಾರ್ಗದಲ್ಲಿ ಕೊಲ್ಲಬೇಕು ಅಂತ ವೇದವೇ ಹೇಳ್ತಾ ಇದೆ. ಪಾಪ ಅಧರ್ಮೇನ ನಿಹಂತವ್ಯಾಹ ಇದು ಇತ್ಯತ್ರ ಶಿಷ್ಟಾಚಾರಮಪಿ. ಈ ಒಂದು ವಿಚಾರದಲ್ಲಿ ಹಿರಿಯರು ಕೂಡ ಹಾಗೆ ಮಾಡಿದ್ದಾರೆ, ಸಜ್ಜನರು ಕೂಡ ಹಾಗೆ ಮಾಡಿದ್ದಾರೆ ಅಂತ ಶಿಷ್ಟಾಚಾರವನ್ನು ಕೂಡ ಭೀಮಸೇನ ದೇವರು ಗಾಂಧಾರಿಗೆ ತಿಳಿಸ್ತಾರೆ. ಅದರಿಂದ ಪಾಪ ಅಧರ್ಮೇನ ಹಂತವ್ಯ ಇತಿ ಶ್ರುತೇ ಸತ್ವಾದೇವ ನೈಕೃತಿಕಾನ್ ಮಾಯಾವಿನಃ ಅಸುರಾನ್ ದೇವಾ ನಿಕೃತ್ಯಾಹ ಛದ್ಮನ ಘ್ನಂತಿ. ಅದರಿಂದಲೇ ಆ ಮಾಯಾವಿಗಳಾದ ಅಸುರರನ್ನ ಕೂಡ ದೇವತೆಗಳು ಆ ರೀತಿಯಾಗಿ ಒಂದು ಕಪಟ ಯುದ್ಧ ಮಾಡಿಯೇ ಅವರು ಸಂಹಾರ ಮಾಡ್ತಾರೆ. ದೇವತೆಗಳು ಆ ರೀತಿಯಾಗಿ ಮಾಡಿದ್ದುಂಟು, ಅಸುರರನ್ನ ವಂಚನೆ ಮಾಡಿ ಸಂಹಾರ ಮಾಡಿದ್ದುಂಟು. ಅದರಿಂದ ಅದು ಧರ್ಮ ಆಗೋದಿಲ್ಲ ಅಂತ ದೇವತೆಗಳು ಮಾಡಿದ್ದನ್ನೇ ಭೀಮಸೇನ ದೇವರು ಶಿಷ್ಟಾಚಾರವಾಗಿ ಅವರು ತೋರಿಸ್ತಾ ಇದ್ದಾರೆ. ನಿಕೃತ್ಯ ನಿಕೃತಿಂ ಹನ್ಯ ನಿಕೃತ್ಯ ನೈವ ಧಾರ್ಮಿಕಾನ್ ಇತಿ ಶ್ರುತಿರ್ಹಿ ಪರಮಾ ಪಠ್ಯತೆ ಪೈಂಗಿಭಿಃ ಸದಾ. ಸಾ ಶ್ರುತಿ ಕಾ ವೇದ ಹೇಳ್ತಾ ಇದೆ ಅಂತೆಲ್ಲಪ್ಪ, ಯಾವ್ದ ವೇದ ಹಾಗೆಂತ ಕೇಳಿದರೆ ಭೀಮಸೇನ ದೇವರು ಹೇಳ್ತಾರೆ, ನಿಕೃತ್ಯ ನಿಕೃತ್ಯ ನಿಕೃತಿಂ ಹನ್ಯ ನಿಕೃತ್ಯ ನೈವ ಧಾರ್ಮಿಕಾನ್, ಅದೇ ವೇದವಾಕ್ಯ. ನಿಕೃತ್ಯ ಅಂದ್ರೆ ಕಪಟೇನ ನಿಕೃತಿಂ ಮಾಯಾವಿನಂ ಹನ್ಯ, ಕಪಟದಿಂದಲೇ ಮಾಯಾವಿಗಳನ್ನ ದುಷ್ಟರನ್ನ ಸಂಹಾರ ಮಾಡಬೇಕು. ನಿಕೃತ್ಯ ಛದ್ಮನ, ಛದ್ಮದಿಂದ ಧಾರ್ಮಿಕಾನ್, ಧರ್ಮಿಷ್ಠರನ್ನ ನೈವ ಹನ್ಯ, ಕಪಟ ಬುದ್ಧಿಯಿಂದ ಧರ್ಮ ಮಾರ್ಗದಲ್ಲಿ ಇರುವವರನ್ನ ಸಂಹಾರ ಮಾಡಬಾರದು. ಹಾಗೆ ಅಂತ. ಇತ್ಯೇವಂ ಪ್ರಕಾರೇಣ ಸದಾ ಅಪೌರುಷೇಯೇನ ಪರಮಾ ಉತ್ತಮಾ ಹಿ ಅರ್ಥಾಂತರ ರಹಿತಾ ಹಿ ಶ್ರುತಿ ಪೈಂಗಿಭಿಃ ಪೈಂಗಿ ಮಹಾಪೈಂಗಿ ಇತ್ಯಾದಿ ನಾಮಭಿಃ ಋಷಿಗಣೈಃ ಪಠ್ಯತೆ. ಪೈಂಗಿ ಅಂತ ಋಷಿಗಳ ಒಂದು ಗುಂಪು, ಅಂತ ಋಷಿಗಳಿಂದ ಓದಲ್ಪಟ್ಟ ವೇದಗಳಲ್ಲಿ ಈ ರೀತಿ ಪರಮ ಉತ್ತಮವಾದದ್ದು ವೇದ ಅಂದ್ರೆ ಅದು ಅಪೌರುಷೇಯ, ಯಾವ ದೋಷವೂ ಇಲ್ಲದ್ದು, ಯಾವ ಪುರುಷರಿಂದಲೂ ರಚಿಸಲ್ಪಟ್ಟಿದ್ದಲ್ಲ, ಅದರಿಂದ ದೋಷವೇ ಇಲ್ಲ ಅದರಲ್ಲಿ. ವೇದ ದೋಷ ಶೂನ್ಯ. ಯಾಕೆ ದೋಷ ಯಾಕೆ ಬರುತ್ತದೆ? ನಾವು ಒಂದು ವಾಕ್ಯ ರಚನೆ ಮಾಡಿದರೆ ನಮ್ಮಲ್ಲಿ ಇರುವ ದೋಷ ನಾವು ಬರೆದ ವಾಕ್ಯದಲ್ಲಿ ಇರುತ್ತದೆ. ವೇದ ಯಾರು ರಚಿಸಲ್ಪಟ್ಟದ್ದಲ್ಲ, ಯಾವ ಪುರುಷರಿಂದಲೂ ರಚಿಸಲ್ಪಟ್ಟದ್ದಲ್ಲ, ಅದರಿಂದ ಅದು ನ್ಯಾಚುರಲಿ ಪ್ಯೂರ್ ಆಗಿ ಇರುತ್ತದೆ, ಯಾವ ದೋಷವೂ ಇರೋದಿಲ್ಲ, ಅದು ಅಪ್ರಮಾಣ ಅಂತ ಆಗೋದಿಲ್ಲ ಅಂತ ವೇದ ಹೇಳ್ತಾ ಇದೆ. ಧರ್ಮ ಮಾರ್ಗದಲ್ಲಿ ಇರುವವರನ್ನ ಧರ್ಮ ಮಾರ್ಗದಲ್ಲಿ ಸಂಹಾರ ಮಾಡಬೇಕು, ಪಾಪಿಷ್ಠರನ್ನ ಕಪಟ ಮಾಡಿಯೂ ಕೂಡ ಸಂಹಾರ ಮಾಡಬಹುದು, ಯಾವ ಪಾಪವೂ ಬರೋದಿಲ್ಲ. ಹಾಗೆ ಇತ್ಯುಕ್ತ ತಂ ಪುನಃ ಪ್ರಾಹ ಕಥಂ ತೇ ನರಶೋನಿತಂ ಪೀತಂ ನರೇನೈವ ಸತಾ ನ ಪೀತಮಿತಿ ಸೋಬ್ರವೀತ್. ಇದಾದ ಮೇಲೆ ಬಿಡೋದಿಲ್ಲ ಗಾಂಧಾರಿ. ನೋಡಿ, ಆ ಹೆಣ್ಣು ಮಕ್ಕಳಿಗೆ ಶಾಸ್ತ್ರದಲ್ಲಿ ಎಷ್ಟು ವಿಚಾರ ಇತ್ತು ನೋಡಿ. ಅಲ್ಲ ಭೀಮಸೇನ ಆಯ್ತು, ಅಧರ್ಮ ಮಾರ್ಗದಲ್ಲಿ ಕೊಲ್ಲಬಹುದು, ನನ್ನ ಮಗ ಅಧರ್ಮಿಷ್ಠ ಅಂತ ಅವಳೇ ಒಪ್ಕೊಂಡಿದ್ದಾಳೆ, ಅನೇಕ ಬಾರಿ ಹೇಳಿದ್ದುಂಟು ಕುಂತಿ ಹತ್ರ. ಆಯ್ತು, ಆದರೆ ನೀನು ರಕ್ತವನ್ನ ಪಾನ ಮಾಡಿದಿ ಅಂತ ನಾನು ಕೇಳಿದೆ,
ಅದೇ ಹೆಂಗ ರಕ್ತಪಾನ ಮಾಡಿದೆ ನೀನು ಹಾಗೆ ಅಂತ. ಕಥಂತೆ ನರಶೋನಿತಂ, ಮನುಷ್ಯರ ರಕ್ತವನ್ನ ನೀ ಹೇಗೆ ಪಾನ ಮಾಡಿದಿ? ಪೀತಂ ನರೇನ ಇವ ಸತ ನ ಪೀತಂ ಮಿತಿ ಸೋಪ್ರವಿ. ಇಷ್ಟು ಕೇಳಿದಾಗ ಭೀಮಸೇನ ದೇವರು ಮತ್ತೆ ಉತ್ತರವನ್ನು ಕೊಟ್ರು. ದಂತಾಂತರಂ ನಮೇ ಪ್ರಾಪ ಶೋನಿತಂ ತತ್ಶ್ರುತಸ್ಯತೆ ಪ್ರತಿಜ್ಞಾಪಾಲನಾಯಾಪಿ ಪ್ರತಿಕರ್ತುಂ ನ ಚ ತತ್ಕೃತಂ. ತ್ವತ್ಸುತಸ್ಯ, ಭೀಮಸೇನ ದೇವರು ಹೇಳ್ತಾರೆ, ತ್ವತ್ಸುತಸ್ಯ ತವ ಪುತ್ರಸ್ಯ ತತ್ ಶೋನಿತಂ ರಕ್ತಂ ಮೇ ದಂತಾಂತರಂ. ಹಲ್ಲಿನ ಮಧ್ಯದಲ್ಲಿ ಹೋಗಲೇ ಇಲ್ಲ ಅಂತ. ನ ಪ್ರಾಪ, ಕುಡಿಯೋದು ಅಂತ ನೀನ್ ತಪ್ಪು ತಿಳಿದಿದ್ಯಮ್ಮ. 2 ಹಲ್ಲಿನ ಮಧ್ಯದಲ್ಲಿ ರಕ್ತ ಒಳಗೆ ಹೋಗಲೇ ಇಲ್ಲ. ಸುಮ್ಮನೆ ಮೇಲ್ಗಡೆ ನೋಡುವವರಿಗೆ ಕಾಣಿಸ್ತು, ಆದರೆ ಹಲ್ಲಿನ ಒಳಗೆ ಅದು ರಕ್ತ ಹೋಗಲೇ ಇಲ್ಲ. ಈಗ ಬಾಯಿ ಒಳಗೆ ಹೋಗಿ ಹಾಗೆ ಹೊರಗೆ ಬಂದ್ಬಿಟ್ಟಿದೆ ಹಾಗೆ ಅಂತ ಹೇಳ್ತಾ ಇದ್ದಾರೆ. ದಂತಾಂತರಂ ನ ಪ್ರಾಪಿತಂ ಚೇತ್ ಕಿಮರ್ಥಂ ಮಯಾ ಪ್ರದರ್ಶಿತಂ. ಸರಿ, ಆ ರೀತಿಯಾಗಿ ಯಾಕೆ ಮಾಡಿದೆ? ಮತ್ತೆ ಸುಮ್ಮನೆ ತೋರ್ಪಡಿಗೆಗೆ ಶತ್ರುಗಳನ್ನು ಹೆದರಿಸುವುದಕ್ಕಾಗಿ ನಾನು ಹಾಗೆ ಮಾಡಿದೆ ಹಾಗೆ ಅಂದ್ರೆ, ಯಾಕೆ ಹಂಗ್ ಮಾಡಿದಿ? ಯಾಕೆ ತೋರ್ಪಡಿಕೆಗೆ ಯಾಕೆ ಮಾಡಿದಿ ಹಾಗೆ ಅಂದ್ರೆ, ಪ್ರತಿಜ್ಞಾ ಪಾಲನಾಯ, ನಾನು ಪ್ರತಿಜ್ಞೆ ಮಾಡಿದ್ದೆ. ದುಶ್ಯಾಸನನ ರಕ್ತವನ್ನ ಎದೆಯನ್ನು ಸೀಳಿ ನಾನು ರಕ್ತಪಾನ ಮಾಡ್ತೇನೆ ಅಂತ ನಾನು ಪ್ರತಿಜ್ಞೆ ಮಾಡಿದ್ದೆ. ಆ ಪ್ರತಿಜ್ಞಾ ಪಾಲನೆಗಾಗಿಯೇ ನಾನು ಕೂಡ ಆ ರೀತಿಯಾಗಿ ಮಾಡಿದ್ದು ಹಾಗೆ ಅಂತ. ಪ್ರತ್ಯಪಕಾರಂ ಕರ್ತುಂ ತಾದೃಶಂ ಚೇಷ್ಟಿತಂ ಕೃತಂ. ಮಹಾಪಾಪಸ್ಯ ಮಹಾಶಿಕ್ಷಾ ಕರ್ತವ್ಯ. ಅಂತ ಉಗ್ರವಾದ ಶಿಕ್ಷೆ ಯಾಕೆ ಕೊಡಬೇಕಾಗಿತ್ತು ಅಂದ್ರೆ, ಮಹಾಪಾಪಿಗಳು ಅವರು, ಪಾಪಕ್ಕೆ ತಕ್ಕಂತೆ ಶಿಕ್ಷೆ ಕೊಡಬೇಕಲ್ಲವೇ? ಅದರಿಂದ ರಕ್ತಪಾನ ಮಾಡುವಂತೆ ನಾನು ತೋರಿಸಿದ್ದು ಅಂತ ಮಹಾಶಿಕ್ಷೆ ಅವರಿಗೆ ಆಗಬೇಕು. ಯಾಕೆ? ಮಹಾಪಾಪವನ್ನು ಮಾಡಿದರು ಹಾಗೆ ಅಂತ. ಅನ್ಯತಾ ದೋಷಃ ಇತಿ ಪ್ರಮಾಣಸ್ಯ ಸತ್ವಾತ್. ಇಲ್ಲ, ಆ ರೀತಿಯಾಗಿ ಮಾಡದೇ ಹೋದರೆ, ಹೆಚ್ಚು ಪಾಪ ಮಾಡಿದವರಿಗೆ ಹೆಚ್ಚು ಶಿಕ್ಷೆ ಕೊಡದೆ ಹೋದರೆ ಅದು ದೋಷದಲ್ಲಿ ಪರಿಗಣಿತವಾಗುತ್ತದೆ. ಅದರಿಂದ ಹೆಚ್ಚು ಶಿಕ್ಷೆ ಕೊಡಬೇಕಾದ್ದು ಅನಿವಾರ್ಯ ಹಾಗೆ ಅಂತ ಮತ್ತೆ ಸಮಾಧಾನವನ್ನ ಭೀಮಸೇನ ದೇವರು ಹೇಳಿದರು. ಭೀಷಣಾಯ ಚ ಶತ್ರುಣಾಂ ಪೀತವಚ್ಚ ಪ್ರದರ್ಶಿತಂ ವೇದ ದೃಷ್ಟಶ್ಚ ಧರ್ಮೋಯಂ ಇತಿ ಪಾಪಜನಂ ಪ್ರತಿ. ಇನ್ನೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಶತ್ರುಣಾಂ ಭೀಷಣಾಯ, ಈ ರೀತಿಯಾಗಿ ನಾನು ಕುಡಿಯುವುದನ್ನು ನೋಡಿದರೆ ಶತ್ರುಗಳಿಗೆ ಭಯ ಬರುತ್ತದೆ. ಆ ಕಾರಣದಿಂದಲೂ ಕೂಡ ನಾನು ರಕ್ತವನ್ನ ಪಾನ ಮಾಡಿದವನಂತೆ, ವಾಸ್ತವಿಕವಾಗಿ ಕುಡಿದಿಲ್ಲ, ರಕ್ತಪಾನ ಮಾಡಿದಂತೆ ನಾನು ಪ್ರದರ್ಶನ ಮಾಡಿದೆ ಹಾಗೆ ಅಂತ ಹೇಳ್ತಾರೆ. ಅಯಂ ಪ್ರತಿಜ್ಞಾಪಾಲನ ರೂಪದ ಧರ್ಮ ಪಾಪಜನಂ ದುಷ್ಟಜನಂ ಪ್ರತ್ಯೇವ. ಈ ರೀತಿಯಾಗಿ ನಾನು ಪ್ರತಿಜ್ಞಾ ಪಾಲನೆ ಮಾಡಿದ್ದು ಎಲ್ಲವೂ ಕೂಡ ದುಷ್ಟಜನರನ್ನು ಕುರಿತೇ ಆ ರೀತಿಯಾಗಿ ಮಾಡಬೇಕು ಅಂತ ವೇದೇನೆ ಪ್ರತಿಪಾದ್ಯ. ಇದು ವೇದದಲ್ಲಿ ಸಮ್ಮತವಾದ ವಿಚಾರವೇ, ಇದರಲ್ಲಿ ಯಾವ ದೋಷವೂ ಇಲ್ಲಮ್ಮ ಹಾಗೆ ಅಂತ. ಸಜ್ಜನಂ ಪ್ರತಿ ನ ಪ್ರತಿಪಾದ್ಯತೆ, ಸಜ್ಜನರನ್ನ ಎದುರಿಸುವುದಕ್ಕಾಗಿ ಆ ರೀತಿಯಾಗಿ ಮಾಡಬಾರದು. ನೋಡಿ, ಪ್ರದರ್ಶನಕ್ಕಾಗಿ ನಾನು ಮಾಡ್ತೇನೆ ಅಂತ ಸಜ್ಜನರನ್ನ ಎದುರಿಸುವಂತೆ ಮಾಡಬಾರದು. ಯಾರು ದುಷ್ಟ ಜನರು, ಪಾಪಿಷ್ಠರು, ಪರಮಾತ್ಮನ ದ್ವೇಷಗಳು ಅಂತ ಇದ್ದಾರೆ, ಅವರನ್ನ ಯುದ್ಧದಲ್ಲಿ ಎದುರಿಸುವುದಕ್ಕಾಗಿ ಈ ರೀತಿಯಾಗಿ ಮಾಡುವುದು ವೇದದಲ್ಲೂ ಕೂಡ ಸಮ್ಮತವಾಗಿದೆ. ಅದನ್ನೇ ನಾನು ಮಾಡಿದ್ದು ಅಂತ ಸಮರ್ಥನೆ ಮಾಡಿ ಹೇಳ್ತಾರೆ. ನೋಡಿ, ಭೀಮಸೇನ ದೇವರು ಬರೀ ಶರೀರದಲ್ಲಿ ಗಟ್ಟಿಮುಟ್ಟಿಯಾಗಿದ್ದಾರೆ ಅಂತ ನಾವು ತಿಳಿಯಬಾರದು. ತುಂಬಾ ಜನ ಟಿವಿಯಲ್ಲಿ ನೋಡಿದಾಗ ಆ ತರ ತೋರಿಸ್ತಾರೆ, ಏನು ಬುದ್ಧಿ ಇಲ್ಲ, ಬರೀ ಶರೀರ ಮಾತ್ರ ಬಲ ಇದೆ ಹಾಗೆ ಅಂತ. ಆದ್ರೆ ಮಹಾಭಾರತ ತೆಗೆದು ನೋಡಿದ್ರೆ ಭೀಮಸೇನ ದೇವರಿಗೆ ಇರುವಷ್ಟು ಜ್ಞಾನ ಕೃಷ್ಣನನ್ನು ಬಿಟ್ಟು ಇನ್ಯಾರಿಗೆ ಇರುತ್ತದೆ ಹೇಳಿ? ಅಂತಹ ಮಹಾಜ್ಞಾನ ಕೃಷ್ಣನ ಅನುಗ್ರಹದಿಂದ, ವೇದವ್ಯಾಸರ ಅನುಗ್ರಹದಿಂದ ಭೀಮಸೇನ ದೇವರಿಗೆ ಇರುವುದು ಎದ್ದು ಕಾಣ್ತಾ ಇತ್ತು ನೋಡಿ. ಸ್ವತಃ ಅವರು ಮಾಡಿದ ಒಂದೊಂದು ಇನ್ಸಿಡೆಂಟು ಅವರಲ್ಲಿ ಎಷ್ಟು ಶುದ್ಧವಾದ ಒಂದು ಧರ್ಮ ಇದೆ, ಇದನ್ನ ನಾವು ಮನಗಾಣಬೇಕು ಅಂತ ಒಟ್ಟು. ಇನ್ನು ಇತ್ಯುಕ್ತೋ ವಾಚ ನೈವಾಂಧದ್ವಯಸ್ಯಾಸ್ಯ ವೃಕೋದರ ಘ್ನತಾ ಪುತ್ರ ಶತಂ ಯಷ್ಟಿ ಮಾತ್ರಂ ಚೋರ್ವರಿತಂ ತ್ವಯಾ. ಈ ರೀತಿಯಾಗಿ ಭೀಮಸೇನ ದೇವರು ಹೇಳಿದಾಗ ಮತ್ತೆ ಗಾಂಧಾರಿ ಕೇಳಿದರು ಅಂತ. ಏನಂತ? ಹೇ ವೃಕೋದರ, ಭೀಮಸೇನ, ಅಸ್ಮಾನ್ ಅಂತದ್ವಯಸ್ಯ ಆವಯೋಹೋ ದಂಪತ್ಯೋಹೋ ಧೃತರಾಷ್ಟ್ರಸ್ತು ಜಾತ್ಯಂತಃ ಭರ್ತೃ ಸಾಧರ್ಮ್ಯಾತ್ ಸಾರ್ಧ ಸ್ವನೇತ್ರಯೋಹೋ ಪಟಬಂಧನಸ್ಯ ಕೃತತ್ವಾ ಸ್ವಸ್ಯಾಪಿ ಅಂಧತ್ವಂ ಉಕ್ತಂ ಇತಿ ಭಾವ.
ನೋಡಪ್ಪ ಭೀಮಸೇನ, ನಾವಿಬ್ರು ಕುರುಡರು ಇದ್ದೀವಿ ಹಾಗೆ ಅಂತ. ಗಾಂಧಾರಿ, ಧೃತರಾಷ್ಟ್ರ ಹುಟ್ಟಿನಿಂದಲೇ ಕುರುಡ, ಹೌದು, ಮಗುವಾಗಿ ಹುಟ್ಟಿದಾಗಲೇ ಅವನು ಕುರುಡನಾಗಿ ಹುಟ್ಟಿದ್ದ. ಗಾಂಧಾರಿ ಹಾಗಿಲ್ಲ. ಯಾವಾಗ ಮದುವೆ ಗೊತ್ತಾಯಿತೋ ಧೃತರಾಷ್ಟ್ರನ ಜೊತೆಗೆ, ಆಗ ತನ್ನ ಕಣ್ಣನ್ನ ಬಟ್ಟೆಯಿಂದ ಬಂಧನ ಮಾಡಿಕೊಂಡವಳು. ಅದರಿಂದ ಅಂಧತ್ವ ಮುಕ್ತ, ತನ್ನನ್ನು ಕೂಡ ಕುರುಡರು ಅಂತ ಹೇಳ್ಕೊಂಡಿದ್ದಾಳೆ. ಈ ರೀತಿಯಾಗಿ ನಾವಿಬ್ಬರು ಕುರುಡರು, ಪುತ್ರ ಶತಂ ಘ್ನತ ಹಂತ್ರಾತ್ವಯ, ನಮಗೆ 100 ಜನ ಮಕ್ಕಳನ್ನು ಕೂಡ ಸಂಹಾರ ಮಾಡಿಬಿಟ್ಟಿಯಲ್ಲೋ. ನಮಗೆ ಎಷ್ಟಿ ಮಾತ್ರ ತಸ್ತಾನಿಯತ್ವೇನ ಎಷ್ಟಿವತ್ ವಿದ್ಯಮಾನ ಏಕೋಪಿ ಪುತ್ರ ಕಥನ್ನ ಉರ್ವರಿತಂ. ನಮಗೆ ಊರುಗೋಲು, ವಯಸ್ಸಾದ ಕಾಲದಲ್ಲಿ ಮಕ್ಕಳೇ ಊರುಗೋಲು ಅಂತ. ಊರುಗೋಲು ಅಂದ್ರೆ ಕೋಲನ್ನು ಇಟ್ಕೊಂಡು ನಡೀತಾರೆ ನೋಡಿ ವಯಸ್ಸಾದವರು. ಆ ರೀತಿಯಾಗಿ 100 ಜನ ಮಕ್ಕಳಲ್ಲಿ ಒಬ್ಬರನ್ನಾರು ಉಳಿಸಬಾರ್ದ? ವಯಸ್ಸಾದ ಕಾಲದಲ್ಲಿ ನಾವೇಂಗೆ ಬದುಕಬಹುದು? ಊರುಗೋಲು ಬೇಕಲ್ಲ, ಕೋಲಿನಂತೆ ಮಕ್ಕಳು ರಕ್ಷಣೆ ಮಾಡ್ತಾರೆ, ಅವ್ರು ಬೇಕಲ್ಲ ಹಾಗೆ. ಅದರಿಂದ ನೋಡಿ, ಮಹಾಭಾರತ ತಿಳಿಸಿಕೊಡುವ ಮತ್ತೊಂದು ನೀತಿ ಇದು. ಮಕ್ಕಳಾದವರು ತಂದೆ ತಾಯಿಯರನ್ನ ವಯಸ್ಸಾದ ಕಾಲದಲ್ಲಿ ಊರುಗೋಲಿನಂತೆ ಕಾಪಾಡಬೇಕು ಹಾಗೆ ಎಂಬ ಒಂದು ನೀತಿಯನ್ನು ಕೂಡ ಮಹಾಭಾರತ ತಿಳಿಸಿಕೊಡ್ತಾ ಇದೆ. ಅದರಿಂದ ಒಬ್ಬರನ್ನಾರು ಉಳಿಸಬಾರದಾ ಅಂತ ಕಥನ್ನ ಉರ್ವರಿತಂ ಹಾಗೆ ಅಂತ ಪ್ರಶ್ನೆ. ಇದಕ್ಕೆ ಏನು ಉತ್ತರ ಕೊಡಬೇಕು ಭೀಮಸೇನ ದೇವರು? ಆ ತಾಯಿಯ ಪ್ರೀತಿ ಅದು ಹೇಗೆ ಅರ್ಥ ಆಗ್ತದೆ? ಮಕ್ಕಳೆಲ್ಲ 100 ಜನ ಹೋಗ್ಬಿಟ್ರಲ್ಲ ಹಾಗೆ ಅಂತ ಪ್ರಶ್ನೆ. ಭೀಮಸೇನ ದೇವರು ಏನ್ ಹೇಳ್ಬೇಕು? ತಾಮಹ ಭೀಮಃ ಪಾಪಿಷ್ಟಾಪದ ಯೋಗ್ಯ ಅಪರಾಧಿನಃ ಸರ್ವೇ ಹತ ಇತಿ ಪುನಃ ಸಾಹ ಏನಾಕೃತಸ್ತವ ಅಪರಾಧಃ ಸ ಏಕೋಪಿ ಕಿಂ ನಾಸ್ತಿ ಇತ್ಯವದತ್ಸತಾಂ. ಅದಕ್ಕೆ ಭೀಮಸೇನ ದೇವರು ಕೊಟ್ಟ ಉತ್ತರ, ಪಾಪಿಷ್ಟಾಹ ವಧಯೋಗ್ಯ ಅಪರಾಧಿನಃ, ಯಾರು ಪಾಪಿಷ್ಠರಾಗಿದ್ದಾರೆ, ಸಂಹಾರ ಮಾಡಲು ಯೋಗ್ಯರಾಗಿದ್ದಾರೆ, ಅವರನ್ನ ಸಂಹಾರ ಮಾಡಬೇಕು. ಏನ್ ಮಾಡ್ಲಿ? ನಿಮ್ಮ 100 ಜನ ಮಕ್ಕಳು ಕೂಡ ದೋಷಯುಕ್ತರೇ ಆಗಿದ್ದಾರೆ, ಪರಮಾತ್ಮನನ್ನ ದ್ವೇಷಣೆ ಮಾಡ್ತಾರೆ, ಅಪರಾಧಿಗಳಾಗಿದ್ದಾರೆ. ಅದರಿಂದ 100 ಜನರನ್ನು ಸಂಹಾರ ಮಾಡಬೇಕಾಗಿರುತ್ತದೆ. ಅದರಿಂದ ನಾನು ಮಾಡಿದೆ ಹಾಗೆ. ಅತಃ ಸರ್ವೇಪಿ ಹತಾಹ, ಎಲ್ಲರೂ ಕೂಡ ಹನನಾರ್ಹ, ವಧ ಮಾಡಲು ಯೋಗ್ಯರಾದವರೇ. ಅದರಿಂದ ಸರ್ವೇಪಿ ಹತಾಹ ಇತಿ ಭೀಮ. ಎಷ್ಟು ಹೇಳಿದಾಗ ಮತ್ತೆ ಗಾಂಧಾರಿ ಕೇಳ್ತಾಳೆ, ಸಾ ಗಾಂಧಾರಿ ಪುನರಪಿ ಭೀಮಂ ಪ್ರತ್ಯಾಹ, ಏನ ಮತ್ಪುತ್ರೇನ ತವ ಅಪರಾಧ ಅಕೃತಃ ಸಹ ಕೋಪಿ ಪುತ್ರ ನಾಸ್ತಿ ಕಿಂ? ಏನು, ಯಾವ ಅಪರಾಧವನ್ನು ಮಾಡದೆ ಯಾವ ಮಕ್ಕಳು ಕೂಡ ನಿನಗೆ ಸಿಕ್ಕಿಲ್ಲವಾ? ನನ್ನ ಮಕ್ಕಳಲ್ಲಿ ಅಪರಾಧ ಮಾಡದೇ ಇರತಕ್ಕ ಒಂದು ಮಗು ಕೂಡ ಸಿಕ್ಕಿಲ್ಲವಾ ಹಾಗೆ ಅಂತ ಪ್ರಶ್ನೆ. ಸಹ ಭೀಮಃ ತಾಂ, ಎಷ್ಟು ಕೇಳಿದಾಗ ಭೀಮಸೇನ ದೇವರು ಮತ್ತೆ ಹೇಳಿದರು, ಅಕೃತ ಅಪರಾಧಿ ಪುತ್ರ ನಾಸ್ತಿ, ತಪ್ಪು ಮಾಡದೇ ಇರತಕ್ಕ ಮಕ್ಕಳು ಅಂತ ಯಾರುವೇ ಇಲ್ಲ. 100 ಜನ ಮಕ್ಕಳು ಕೂಡ ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ಹೊರಟವರು. ದುರ್ಯೋಧನ ಹೇಳಿದ, ಜ್ಯೇಷ್ಠ ಪುತ್ರ ಅಣ್ಣ ಹೇಳಿದ ಅಂತ ಹೇಳಿ 100 ಜನ ಮಕ್ಕಳು ಕೂಡ ಕೃಷ್ಣನನ್ನೇ ಬಂಧನ ಮಾಡಬೇಕು ದೂತಕ್ಕೆ ಬಂದಾಗ ಹಾಗೆಂತ ಹೊರಟವರು. ಅದರಿಂದ ಎಲ್ಲರೂ ಕೂಡ ಸಂಹಾರ ಮಾಡಲು ಯೋಗ್ಯರೇ ಹಾಗೆ ಅಂತ ನೋಡಿ. ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಸರ್ವೇ ಸಮೇತೈ ಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತಂ ಅನ್ಯಾನಿ ಚ ಸುಪಾಪಾನಿ ಕೃತಾನ್ಯತ್ರ ಪುರಾಪಿ ಚ. ಯಾವ ಅಭಿಪ್ರಾಯದಿಂದ 100 ಜನ ಮಕ್ಕಳು ದೋಷ ಮಾಡಿದ್ರು, ತಪ್ಪು ಮಾಡಿದ್ರು ಅಂತ ಹೇಳ್ತೀಯಾ ಹಾಗೆಂದ್ರೆ, ಅದಕ್ಕೆ ಭೀಮಸೇನ ದೇವರು ಹೇಳ್ತಾರೆ, ಸಮಸ್ತೈಹಿ ಮಿಲಿತೈಹಿ, 100 ಜನರು ಕೂಡ ಒಟ್ಟು ಕೂಡಿ ಒಗ್ಗಟ್ಟಿನಲ್ಲಿ ಇದ್ದು ಶ್ರೀಕೃಷ್ಣಸ್ಯ ಬಂಧನಾಯ ವಿನಿಶ್ಚಿತ, ಕೃಷ್ಣನನ್ನ ಬಂಧನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಕೃಷ್ಣ ದೂತಕ್ಕೆ ಬಂದಾಗ ಪಾಂಡವರಿಗೆ ಈ ಯುದ್ಧ ಬೇಡ, ಪಾಂಡವರಿಗೆ ಅರ್ಧ ರಾಜ್ಯ ಕೊಡಿ ಅಥವಾ 5 ಗ್ರಾಮವನ್ನಾದ್ರೂ ಕೊಡಿ ಅಂತ ಕೃಷ್ಣ ಹೇಳಿಕೆ ಬಂದಾಗ ಕೃಷ್ಣನನ್ನೇ ಕಟ್ಟಾಕಬೇಕು ಅಂತ 100 ಜನರು ಕೂಡ ಸೇರಿ ತೀರ್ಮಾನ ಮಾಡಿದ್ರು. ಅಲ್ಲ ಒಬ್ಬನಾರು ಹೇಳ್ಬಹುದಾಯ್ತಲ್ಲ, ಕೃಷ್ಣ ಸರ್ವೋತ್ತಮ, ಹಂಗ್ ಮಾಡಬಾರದು, ಹಾಗೆ ಒಬ್ಬನು ಬಾಯ್ ಬಿಟ್ಟಿಲ್ಲ. ಎಲ್ಲರೂ ಹೂ ಅಂತ ಸೇರಿ ತೀರ್ಮಾನ ಮಾಡಿ ಅವರ ಮೀಟಿಂಗ್ ಅಲ್ಲಿ ಫೈನಲೈಸ್ ಆಯ್ತು. ಅಟ್ ಮಾತ್ರ ಅಲ್ಲ, ಅತ್ರ ಯುದ್ಧೇ ಪುರಾಪಿ ಬಾಲ್ಯಾವಸ್ಥಾಮಾರಭ್ಯ, ಯುದ್ಧದಲ್ಲೂ ಹಾಗೆ ಮಾಡಿದ್ರು. ಅಷ್ಟು ಯಾಕೆ, ಬಾಲ್ಯಾವಸ್ಥೆಯಿಂದಲೂ ಕೂಡ, ಸಣ್ಣ ಹುಡುಗರಾಗಿದ್ದಾಗಿಂದಲೂ ಕೂಡ ಅಜ್ಞಾತವಾಸ ಪರ್ಯಂತಂ, ಏನ್ ಅಜ್ಞಾತವಾಸ ಅಂತ ನಡೀತು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಅಂತ, ಅಷ್ಟು ಕಾಲದವರೆಗೂ ಸಣ್ಣ ಮಕ್ಕಳಾಗಿದ್ದಾಗಿಂದ ಈ ಅಜ್ಞಾತವಾಸ ಮುಗಿಯುವ ತನಕ ಅನ್ಯಾನಿ ಶ್ರೀಕೃಷ್ಣ ಬಂಧನಾತ್ ಭಿನ್ನಾನಿ ಸುಪಾಪಾನಿ ಚ ಕೃತಾನಿ,
ಅನೇಕ ಪಾಪಗಳನ್ನ ನಿನ್ನ 100 ಮಕ್ಕಳು ಕೂಡ ಸೇರಿ ಮಾಡಿದ್ದಾರೆ. ಅದರಲ್ಲಿ ಪ್ರಧಾನವಾದದ್ದು ಅಂತ ಕೃಷ್ಣನನ್ನೇ ಕಟ್ಟಿಯಾಗಬೇಕು ಅಂತ ಹೊರಟದ್ದು. ಅಷ್ಟು ಮಾತ್ರ ಅಲ್ಲ, ಅನೇಕ ಪಾಪಗಳನ್ನ ಮಾಡಿದ್ದಾರೆ ಹಾಗೆ ಅಂತ ಭೀಮಸೇನ ದೇವರು ಅದನ್ನೆಲ್ಲ ತಿಳಿಸಿಕೊಟ್ರು ಗಾಂಧಾರಿಗೆ ಅಂತ. ವಾಸುದೇವಂ ಸಭಾ ಸಂಸ್ಥಂ ಭ್ರುವಾಣಂ ಧರ್ಮ ಸಂಹಿತಂ ಪುನಃ ಪುನರವಜ್ಞಾಯ ಯಾಂತಂ ದುರ್ಯೋಧನಂ ಬಹಿಃ ಸರ್ವೇ ಅನ್ವಗಚ್ಚನ್ನಿತ್ಯಾದೀನ್ ಅಭಿಪ್ರೇತ್ಯ ವೃಕೋದರಃ. ಇನ್ನೊಂದು ಘಟನೆಯನ್ನು ಕೂಡ ಭೀಮಸೇನ ದೇವರು ಹೇಳ್ತಾ ಇದ್ದಾರೆ. ಧರ್ಮ ಸಂಹಿತ ಧರ್ಮಶಾಸ್ತ್ರಂ ಬ್ರುವಾಣಂ, ಕೃಷ್ಣ ಸಭೆಯಲ್ಲಿ ಧರ್ಮಶಾಸ್ತ್ರವನ್ನ ಹೇಳ್ತಾ ಇದ್ದಾನೆ. ಪಾಂಡವರಿಗೆ ಅರ್ಧ ರಾಜ್ಯ ಕೊಡಬೇಕು, ಅವರಿಗೆ ತಂದೆಯ ಸಂಪತ್ತದು, ತಂದೆಯಿಂದ ವಂಶಾವಳಿಯಾಗಿ ಬಂದಿರುವ ಒಂದು ಸಂಪತ್ತದು, ಅದನ್ನು ಕೊಡಬೇಕು ಅಂತ ಹೇಳಿದಾಗ ಶ್ರೀಕೃಷ್ಣಂ ಪುನಃ ಪುನಃ ಮುಹುಮುಹು ಅವಜ್ಞಾಯ, ಮತ್ತೆ ಮತ್ತೆ ಕೃಷ್ಣ ಮಾತಾಡ್ತಾ ಇರುವಾಗ ಮುಖವನ್ನು ಆ ಕಡೆ ತಿರುಗಿಸೋದು, ಮೀಸೆಯನ್ನು ತಿರುಗಿಸ್ತಾ ಇರೋದು, ಈ ರೀತಿಯಾಗಿ ಅವಹೇಳನವನ್ನ ಮಾಡ್ತಾ ಇದ್ರು. ಕೃಷ್ಣನಿಗೆ ಅವಮಾನವನ್ನು ಮಾಡ್ತಾ ಇದ್ರು. ಯಾರು? ದುರ್ಯೋಧನಂ ಸರ್ವೇ ಅನುಜಾಹ ಅನ್ವಗಚ್ಚನ್. ದುರ್ಯೋಧನ ಹೊರಗೆ ಹೋದಾಗ ಬಹಿಯಾಂತಂ ಉಪದೇಶ ಮಾಡ್ತಾ ಇರುವಾಗ ಹೊರಗೆ ಹೊರಟು ಹೋಗ್ತಾರೆ. ಆಗ ಎಲ್ಲರೂ ಕೂಡ ದುರ್ಯೋಧನನ್ನ ಅನುಸರಿಸಿ ಹೊರಗೆ ಹೋಗ್ಲಿಲ್ಲವಾ ಹಾಗೆ ಅಂತ ಭೀಮಸೇನ ದೇವರು ಕೇಳ್ತಾರೆ. ಗತಾ ಇತ್ಯಾದೀನ್ ಏವಂ ಆದ್ಯಾಪರಾಧಾನ್ ವೃಕೋದರ ಭೀಮಃ ಅಭಿಪ್ರೇತ್ಯ ನಿಶ್ಚಿತ್ಯ ಮನಸಿ. ಈ ರೀತಿಯಾಗಿ ಮನಸ್ಸಲ್ಲಿ ನಿಶ್ಚಯ ಮಾಡಿ ಭೀಮಸೇನ ದೇವರು ಅಂತ ಮಾತುಗಳನ್ನ ಆಡಿದರು. ಅದರಿಂದ ಒಬ್ಬ ಮಗ ಕೂಡ, ನಿನ್ನ 100 ಜನ ಮಕ್ಕಳಲ್ಲಿ ಒಬ್ಬರು ಕೂಡ ಯೋಗ್ಯ ಅಲ್ಲ, ಎಲ್ಲರೂ ಕೂಡ ಸಂಹಾರ ಮಾಡಲು ಯೋಗ್ಯರೇ ಆಗಿದ್ರು ಅಂತ ಇಷ್ಟು ಮಾತನ್ನ ಹೇಳ್ತಾರೆ. ಮತ್ತೆ ಮುಂದುವರಿಯುತ್ತದೆ, ಸ್ವಲ್ಪ ಇದೆ, ಅದನ್ನ ಮತ್ತೆ ನೋಡೋಣ ಅಂತ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.